ಇವನ್ ನಮ್ಮ ಅಮರು. ಇವನ್ ಯಾವಾಗ ಪೊಲೀಸ್ನವನಾದ? ಗುರು ಡೇಂಜರು, ಲಕಾಪಿಗೆ ಹಾಕ್ಬಿಡ್ತಾನೆ. ಅಯ್ಯಪ್ಪ. ಭೂಪತಿ, ಮರ್ಯಾದೆಯಿಂದ ಹೊರಗಡೆ ಬಾ. ಭೂಪತಿ, ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ರಲ್ಲ, ತುಂಬಾ ಬ್ಯೂಟಿಫುಲ್. ಬುದ್ಧಿಗಿದೆಯಾ? ಬನ್ನಿ ಹೇಳ್ಕೊಂಡು ಹೋಗೋಣ. ಸ್ವಲ್ಪನಾದ್ರೂ ಸೆನ್ಸ್ ಬೇಡ? ಹೋದ್ರಿ ಈ ಬೋರ್ನ? ಲೇಡೀಸ್ ಟಾಯ್ಲೆಟ್. ಲೇಡೀಸ್ ಟಾಯ್ಲೆಟ್ ಯಾಕೆ ಒಳಗ್ ಬಂದ್ರಿ? ಮೇಡಮ್, ಇದ್ರೊಳಗೆ ಒಬ್ಬ ಕಳ್ಳ ಹೋದ, ಅವನ್ನ ನಾನು ಫಾಲೋ ಮಾಡ್ಕೊಂಬಂದು. ಯಾರಿಗ್ರಿ ಹೇಳ್ತೀರಿ ಕತೆನಾ? ಏ ಕಮಲಾ, ಹೋಗಿ ಮ್ಯಾನೇಜರ್ ಕರ್ಕೊಂಬ. ಆಶಾ, ನಮ್ಗೆ ಯಾಕೆ, ಬಾರೆ ಹೋಗೋಣ. ನೀ ಸುಮ್ಮನೆ ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೇ ಮಿಸ್ಟರ್, ಎಷ್ಟು ದಿವಸದ ಕೆಲಸ ಮಾಡ್ತಾ ಇದ್ದೀರಿ? ಮೇಡಮ್, ನಾನೊಬ್ಬ ಪೊಲೀಸ್ ಆಫೀಸರ್. ಐ ಆಮ್ ಆನ್ ಡ್ಯೂಟಿ. ಅದೇ ನಾನು ಕೇಳ್ತಾ ಇರೋದು. ಈ ಯೂನಿಫಾರ್ಮ್ ಹಾಕೊಂಡು ಇಂಥ ಕೆಲಸ ಮಾಡಬಹುದಾ? ಓ ಮ್ಯಾನೇಜರ್, ಕಂಪ್ಲೇಂಟ್ ನಂದು. ಮ್ಯಾನೇಜರ್, ಇವರು ಲೇಡೀಸ್ ಟಾಯ್ಲೆಟ್ ನಲ್ಲಿ ಔತ್ಕೊಂಡಿದ್ರು. ಅವ್ರು ಪೊಲೀಸ್ ಆಫೀಸರು. ಯಾರು ನನಗೇನು? ಇವರಿಗಿಂತ ಸುಪೀರಿಯರ್ ಆಫೀಸರ್ಸ್ ಎಲ್ಲ ನನಗೆ ಗೊತ್ತು. ಅವ್ರಿಗೆ ಹೇಳಿ ಇವ್ರನ್ನ ಲಾಕಪ್ ಹಾಕಿಸ್ತೀನಿ. ನೋಡೋದಕ್ಕೆ ಒಳ್ಳೆ ಶ್ರೀಮಂತರ ಮನೆ ಹುಡುಗಿ ತರ ಕಾಣಿಸ್ತೀರಾ. ಅದಕ್ಕೆ ನೋಡಿ, ನನ್ನ ಹೆಸರು ಅಮರ್ನಾಥ್, ಸಬ್ ಇನ್ಸ್ಪೆಕ್ಟರ್, ಕ್ರೈಮ್ ಬ್ರಾಂಚ್, ಎಚ್ ರೇಂಜ್. ಬಾಯ್. ಮ್ಯಾನೇಜರ್, ಏನ್ ಕಂಪ್ಲೇಂಟ್ ಬಂದ್ರು ನಾನೇ ತಂದ್ಕೊಡ್ತೀನಿ ಸರ್. ಮ್ಯಾನೇಜರ್ ಅಂತೆ ಮ್ಯಾನೇಜರ್. ಕಾಕಿ ಬಟ್ಟೆ ನೋಡಿದ್ರೆ ಸಾಕು ಹೆದರ್ಕೊಂಡು ಸಾಯ್ತಾರೆ. ಸ್ಟುಪಿಡ್. ಏ ಆಶಾ, ಪಿಕ್ಚರ್ ಶುರು ಆಗುತ್ತೆ, ಬಾರೆ ಹೋಗೋಣ. ಪಿಕ್ಚರ್ ನಾಳೆ. ಇವತ್ತು ಅವನಿಗೇನು ಮಾಡ್ತೀನಿ ನೋಡು. ಏನೇ ಮಾಡ್ತೀಯಾ? ಈಗೇನೇ ಮಾಡ್ತೀಯಾ? ನಾಳೆ ಪೇಪರ್ ನೋಡು. ಪ್ರತಾಪ್, ಪ್ರತಾಪ್, ಪ್ರತಾಪ್. ಆಶಾ, ಈ ಅತ್ತೆ ಬಿಡ್ವೇನೆ? ಸದ್ಯಕ್ಕೆ ಬೇಡ. ಪ್ರತಾಪ್, ಅಣ್ಣ ಬರ್ಲಿಲ್ವೇನೋ? ನಿಮ್ಮ ಅಣ್ಣ ನಮ್ಮಪ್ಪ ಯಾವತ್ತಾರು ನನ್ನ ಜೊತೆ ಬಂದಿದ್ದಾರಾ? ಅವರು ಬಿಸಿ ಬಿಸ್ನೆಸ್ ಮ್ಯಾಗ್ನೆಟ್ ಆಯ್ತೆ, ಊರ್ನೆಲ್ಲ ಇರ್ತಾರೆ. ನಿಮ್ ಮುದ್ದು ಮಗ ಇನ್ನೂ ಆಫೀಸಿಂದ ಬರ್ಲಿಲ್ವಾ? ಏನ್ ಮಾವನ್ ಮಗಳು ಇಷ್ಟು ದೂರ ಬಂದಿದ್ದು? ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಒಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ನೀನೊಬ್ಬನ್ನ ಅರೆಸ್ಟ್ ಮಾಡ್ಲೇಬೇಕು, ಲಾಕಪ್ ಹಾಕ್ಲೇಬೇಕು. ಅವನ ಹೆಸರು ಇನ್ಸ್ಪೆಕ್ಟರ್ ಅಮರ್ನಾಥ್, ಕ್ರೈಮ್ ಬ್ರಾಂಚ್, ಎಚ್ ರೇಂಜ್. ಐ ಆಮ್ ಕರೆಕ್ಟ್? ನಿನಗೆ ಗೊತ್ತು? ಆಶಾ, ನಾವು ಪೊಲೀಸ್ನವ್ರು. ನಿನಗಿಂತ ಮೊದಲೇ ಅವ್ರು ನೀನ್ ವಿಚಾರನೆಲ್ಲ ವಿಚಾರಿಸ್ಕೊಂಡು ನೀನ್ ನನ್ನ ಹತ್ರ ಬಂದೇ ಬರ್ತೀಯ ಅಂತ ತಿಳ್ಕೊಂಡು ಅವ್ರು ನಿನಗಿಂತ ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀನೀಗೇನ್ ಮಾಡ್ತೀಯಾ? ಸುಮ್ಮನೆ ಇರ್ತೀನಿ. ಪನಿಷ್ಮೆಂಟ್ ಕೊಡಲ್ವಾ? ತಪ್ಪು ಮಾಡಿದವ್ರು ಮಾತ್ರ ಪನಿಷ್ ಮಾಡೋದು. ಅವ್ನು ಮಾಡಿ ತಪ್ಪಲ್ವಾ? ಯಾವ ಆಶಾ, ಡ್ಯೂಟಿ ಮೇಲಿರೋ ಪೊಲೀಸ್ನವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಅವ್ರಿಗೆ ಅಡ್ಡಿ ಮಾಡಿದ್ದು ನಿನ್ ತಪ್ಪು. ಎಷ್ಟೇ ಆದ್ರೂ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್. ಬಿಟ್ಕೊಡ್ತೀಯಾ? ನನಗೂ ಬುದ್ಧಿ ಇಲ್ಲ. ಇನ್ನು ನೆಚ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಜಂಬಾ ಕೊಚ್ಕೊಂಡೆ. ಬರ್ತೀನಿ. ಆಶಾ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಮ್ಮ. ಏನು ಬೇಡ, ನನಗೆ ಕೋಪ ಬಂದಿದೆ. ಹಾಯ್ ಸ್ವೀಟಿ. ಹಲೋ ಬೇಬಿ, ಹೌ ಆರ್ ಯು? ಭರತನಾಟ್ಯ ಕಲಿಯಕ್ಕೆ ಹೋಗ್ತಾ ಇದೀಯಾ? ನಾನ್ಸೆನ್ಸ್. ನಮ್ ಜೊತೆ ಬಾ, ಡಿಸ್ಕೋ ಡ್ಯಾನ್ಸ್ ಕಲಿಸ್ತೀವಿ. Is it? Oh, very nice. Very lucky, you know. ಇದು ಹೊಸ್ತು. ನಾಳೆ ಬನ್ನಿ, ಹಳೇದು ಹಾಕೊಂಡು ಬರ್ತೀನಿ.
ತಯ್ಯಂ ತತ್ತ ತಯ್ಯಂ ತಾಹ 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 ಯಂ ತತ್ತ ತಯ್ಯಂ ತಾಹ ತಯ್ಯಂ ತತ್ತ ತಯ್ಯಂ ತಾಹ ತತ್ತೈತಾಹ ದಿತ್ತೈತಾಹ ತತ್ತೈತಾಹ ದಿತ್ತೈತಾಹ ತತ್ತೈತಾಹ ದಿತ್ತೈತಾಹ ತತ್ತೈತಾಹ ದಿತ್ತೈತಾಹ ತತ್ತ. ಯಾರಪ್ಪ ನೀವು? ಈ ಲೈಲಾಗಳನ್ನ ಹುಡುಕೊಂಡ್ ಬಂದಿರೋ ಮಜ್ನುಗಳು. ಅಯ್ಯ, ಇದು ನಾಟ್ಯ ಶಾಲೆ. ಹೆಣ್ಣು ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ. ದಯವಿಟ್ಟು ತೊಂದರೆ ಮಾಡದೆ ಹೊರಟಾಗ್ತೀರಾ? ನರ್ತನಾಚಾರ್ಯ, ನೀನ್ ಹಳೆ ತಕ್ಕತ್ತೆ ಯಾವನ್ಗೋಬೇಕು? ಇದೆಲ್ಲ ಗಂಟು ಮುಟ್ಟೆ ಕಟ್ಟು ಒಳಗಿಟ್ಟು ಇಲ್ಲಿ ಕೂತ್ಕೊಂಡು ನೋಡು. ನಾವು ಲೇಟೆಸ್ಟ್ ಡಿಸ್ಕೋ ಮಾಡ್ತೀವಿ. ಒಳ್ಳೆ ಮಾತಲ್ಲಿ ಹೋಗ್ತಿರೋ ಇಲ್ವಾ? ಹೆಚ್ಚೇನಾದ್ರು ಮಾತಾಡಿದ್ರೆ ಕಚ್ಚಕ್ ಅನ್ನಿಸ್ಬಿಡ್ತೀನಿ. ಕೂತ್ಕೋ ಬಾಯ್ಲೆ. ಬಂದೆ ಬಂದೆ ಬಂದೆ. ಟೇಪ್ ಆನ್ ಮಾಡು. Lovely. Hey, dance. Come on, baby, dance. I said dance. ಹಲೋ, ಪೊಲೀಸ್ ಸ್ಟೇಷನ್. ಭೈರವಿ ನಾಟ್ಯ ಶಾಲೆಯಿಂದ ಮಾತಾಡ್ತಾ ಇರೋದು. ಇಲ್ಲಿ ಗುಂಡಾಸುಗಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಪ್ಲೀಸ್ ಬೇಗ ಬನ್ನಿ. ಜಯನಗರ್ 4th ಬ್ಲಾಕ್. ಮಾಡ್ತೀಯಾ? Come on, baby. I'm not going to leave you. ಚಪ್ಪಲಿ ತೋರಿಸ್ತೀಯಾ? ಇವತ್ತು ನೀನು ಬಿಡಲ್ಲ. ರಾಸ್ಕಲ್, ಇಡಿಯಟ್. ಯಾಕಂದ್ರೆ ಹಾಕೊಳ್ಳಕ್ಕೆ. ಐ ಆಮ್ ಸಾರಿ ಮೇಡಮ್, ವಿಧಿ ಇಲ್ಲದೆ ಈ ಟಾಯ್ಲೆಟ್ಗೆ ಬರಬೇಕಾಯ್ತು. ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ನನ್ನ ಹೆಸರು ಅಮರ್ನಾಥ್, ಇನ್ಸ್ಪೆಕ್ಟರ್, ಕ್ರೈಮ್ ಬ್ರಾಂಚ್. ಮನೆ ಗಾರ್ಡ್ ರೋಡ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಮನೆಯಲ್ಲಿ ನೋ ಫಾದರ್, ನೋ ಮದರ್. ಅಂಡ್ ಆಲ್ಸೋ ಎ ಬ್ಯಾಚುಲರ್. ಅದ್ ಸರಿ, ಅವತ್ ನೀವು ಅಷ್ಟೊಂದು ಹಾರ್ಟ್ ಆಗಿ ಮಾತಾಡ್ತಿದ್ರಿ, ಇವತ್ತು ಇಷ್ಟು ಕೂಲ್ ಆಗಿದ್ದೀರಲ್ಲ? ಐ ಆಮ್ ಸೋ ಸಾರಿ. ಸಾರಿ, ವೆರಿ ಸಾರಿ. ನೋಡಿ, ಮತ್ತೆ ಇಂಥ ಜಾಗದಲ್ಲೇ ಭೇಟಿ ಮಾಡೋ ಅವಕಾಶ ನನಗೆ ಮಾಡ್ಕೊಡ್ಬೇಡಿ. ಹೆಣ್ಣು ಮಕ್ಳಿರೋ ಕಡೆ ಬಂದು ಗಲಾಟೆ ಮಾಡ್ತೀರೇನ್ರು? ಇನ್ಸ್ಪೆಕ್ಟರ್, ನಮ್ಮ ಫಾದರ್ MLA, ಅವ್ರಿಗೆ ಹೇಳಿ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. MLA ಮಗನಾ? ಹಾ, ಹಾಕ ನನ್ನ ಮಕ್ಕಳನ್ನ ಒಳಕ್ಕೆ. ಇನ್ಸ್ಪೆಕ್ಟ್ರೆ, ಅಂತೂ ಒಳ್ಳೆ ಸಮಯದಲ್ಲಿ ಬಂದು ನಮ್ಮ ನಾಟ್ಯ ಶಾಲೆ ಗೌರವ ಉಳಿಸಿದ್ರಿ. ಇಟ್ಸ್ ಮೈ ಡ್ಯೂಟಿ. ಆಶಾ, ಡ್ಯಾನ್ಸ್ ಸ್ಕೂಲಲ್ಲೇನೋ ಗಲಾಟೆ ಅಂತಂತೆ ಡ್ರೈವರ್ ಹೇಳ್ದ? ಹೌದು ಡ್ಯಾಡಿ, 4 ಜನ ರೌಡಿಗಳು ಕೈನಲ್ಲಿ ಚಾಕು ಹಿಡ್ಕೊಂಡು ಬಂದು ಗಲಾಟೆ ಮಾಡಿದ್ರು. ಆಮೇಲೆ ನನ್ನ ಅಟ್ಟಿಸ್ಕೊಂಡು ಬಂದ್ರು. ಆಮೇಲೇನು, ನಾನು ಪೊಲೀಸಿಗೆ ಫೋನ್ ಮಾಡಿದೆ. ಇನ್ಸ್ಪೆಕ್ಟರ್ ಅಮರ್ ಒಳ್ಳೆ ಹೀರೋ ತರ ಬಂದು ಅವ್ರನ್ನ ಒದ್ದು ನನ್ನ ಸೇವ್ ಮಾಡಿದ್ರು. ಸತ್ಯ? ಡ್ಯಾಡಿ, ಅಮರ್ ಹೇಗಿದ್ದಾರೆ ಅಂತ? ವೆರಿ ಸ್ಮಾರ್ಟ್. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ವೆರಿ ಸ್ವೀಟ್. ಒಳ್ಳೆಯವರು ಒಳ್ಳೆಯವರು, ಕೆಟ್ಟವರು ಕೆಟ್ಟವರು.
ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಂಥವ್ರು ಬಹಳ ಅಪರೂಪ. ನನಗೆ ಬೇಡ. ವೆರಿ ಯಂಗ್ ಜಾಜಿ. ಗುಡ್. ಸೆಕ್ರೆಟರಿ, ನಮ್ಮ ಪ್ರೋಗ್ರಾಮ್ ಏನು? 5 ಗಂಟೆಗೆ ಪಾರ್ಟಿ ಮೀಟಿಂಗ್. 3ಕ್ಕೆ ಬರ್ತಿದ್ದಂಗೆ ಮೀಟಿಂಗಾ? ಪಾರ್ಟಿ ಮೀಟಿಂಗ್ ಅಮ್ಮ, ನಾನು ಇದ್ದೇ ಇರಬೇಕು. 4:50 ನಾನು ಬರ್ತೀನಮ್ಮ. ಸೆಕ್ರೆಟರಿ ಕಮ. ಜಾಜಿ ಇವತ್ತು ಮನೆಗೆ ಅಮರ್ನ ಊಟ ಕರೆಯೋಣ ಅಂತಿದ್ದೀನಿ. ಊಟಕ್ಕ? ಯಾಕೆ? ಉಪಕಾರ ಮಾಡೋದನ್ನ ಹಾಗೆ ಬಿಡಕ್ಕಾಗುತ್ತೆ ಡ್ಯಾಡಿ? ಅದಕ್ಕೆ ಬೇಕಾದ್ರೆ ನಾನು ಐಜಿಗೆ ಫೋನ್ ಮಾಡಿ ಅವ್ನ ವಿಷಯ ಅಪ್ರಿಷಿಯೇಟ್ ಮಾಡ್ತೀನಿ. ಸೆಕ್ರೆಟರಿ ಫೋಟೋದಾಗ. ಎಸ್ ಸರ್. ಆಶಾ, ಊಟ ತಿಂಡಿಗೆ ಮಾತು ಕತೆಗೆ ಲೆವೆಲ್ ಬೇಕಮ್ಮ, ಲೆವೆಲ್. ಮಾತಾಡೋಕ್ಕೆ ಲೆವೆಲ್, ತಿಂಡಿ ತಿನ್ನೋಕೆ ಅಂತಸ್ತು. ಇವರ ಪಾರ್ಟಿ ಬಡವರ ಪಕ್ಷ. ದೇಶ ಉದ್ಧಾರ ಆಗುತ್ತೆ. ಮಹಾಕಾಳಿ ಕಲ್ಕತ್ತಾ ವಾಲಿ ನೋಡಿ ಸ್ವಾಮಿ, ಈ ತಾಯ್ತದ ಮಹಿಮೆ ನಿಮಗೆ ಗೊತ್ತಾ? ಹಿಮಾಚಲದಿಂದ ತಂದಿದ್ದು ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದ್ದು ಪರೀಕ್ಷೆ ಮಾಡಿ ಪೈಸಾ ಕೊಡಿ. ಇದು ಸ್ತ್ರೀ ವಶೀಕರಣ ಯಂತ್ರ, ಅದೇ ಪುರುಷ ವಶೀಕರಣ ಯಂತ್ರ. ಇದು ಸಾಮಾನ್ಯವಾದ ಯಂತ್ರ ಅಲ್ಲ. ಯಾರಿಗೆ ಬೇಕು ಯಾರಿಗೆ ಬೇಕು ತಾಯ್ತಾ ನಮ್ತಾವ ಬಿಟ್ರೆ ಬೇರೆ ದೇಶದಾಗ ಎಲ್ಲೂ ಸಿಕ್ಕಿಲ್ಲ. ಮುತ್ತಾತ ಮಾಡೋಗಿತ್ತು ನೋಡಿ ಸ್ವಾಮಿ. ಇದೇ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಇಟ್ಕೊಂಡಿದ್ದು, ಯೋಗಿ ಮುನಿಗಳು ಮಡಿಕೊಂಡಿದ್ದು. ಇದನ್ನ ಕೈಗೆ ಕಟ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ವಶ ಮಾಡ್ಕೋಬಹುದು. ಈ ತಾತನ ಇಟ್ಕೊಂಡ್ರೆ ಯಾರನ್ನ ಬೇಕಾದ್ರೂ ವಶ ಮಾಡ್ಕೋಬಹುದಾ? ಹೌದು ತಾಯಿ, ಮೊನ್ನೆ ತಾನೇ ಡೆಲ್ಲಿ ಒಂದು ಅಡ್ಕಿಗೆ ಕಟ್ಬಿಟ್ಟೆ. ಹೌದು ಆಯ್ತಾ? ಹೌದು. ಹುಡುಗಿಗೆ ಪ್ಯಾರ್ ಮಾಡಿ ಹುಡುಗ ಅವಳಿಂದೇನೆ ನಾಯಿ ತರ ಬೊಂಬಾಯಿ ತನಕ ಬಂದ್ಬಿಟ್ಟಂತೆ. ಬಂದ್ಬಿಟ್ಟ? ಅದಕ್ಕೆ ಆ ಹುಡುಗಿ ಪಸಂದ್ ಮಾಡ್ಕೊಂಡು ನಮ್ದಿಗೆ ಕೊಟ್ಬಿಟ್ಲು. ಮೆಟ್ಲು. ನಿಜವಾಗ್ಲೂ ಈ ತಾಯ್ತಕ್ಕೆ ಅಷ್ಟು ಶಕ್ತಿ ಇದೆಯಾ? ಯಾಕೆ ಅನುಮಾನನಾ? ಪರೀಕ್ಷೆ ಮಾಡಿ ತೋರಿಸ್ಬೇಕಾ? ಏ ಲಡ್ಕಿ, ಇದರ ನೋಡ್ರ ತಾಯಿ, ನಮ್ದು ತಾಯ್ತಾದ ಮಹಿಮೆ ಹೆಂಗೆ? ಏ ಬಚ್ಚ, ತಾಯ್ತಾ ಮೇರಾ हाथ में है, लड़की छोड़ो ಒಂದ್ ತಾಯ್ತ ಎಷ್ಟು? 100 ರೂಪಾಯಿ. 100 ರೂಪಾಯಿ ಸ್ವಲ್ಪ ಹೊತ್ತೋದ್ರೆ 200 ಆಗ್ತದೆ. ತಾಳಿ ತಾಯಿ, ಇದನ್ನ ಹಗಲೊತ್ತಿನಲ್ಲಿ ಕೈನಲ್ಲಿ ಕಟ್ಕೊಳ್ಳಿ. ರಾತ್ರಿ ಹೊತ್ತಿನಲ್ಲಿ ಹಾಲಿನಲ್ಲಿ ಹಾಕಿ ಮಲಿಕೊಳ್ಳಿ. ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಪೂಜೆ ಮಾಡ್ಕೊಳ್ಳಿ. ತಗೊಳ್ಳಿ ಸ್ವಾಮಿ, ಯಾರಿಗೆ ಬೇಕು? ಯಾಕೆ ಗಲಾಟೆ ಮಾಡ್ತಾರೆ? ಅರೇ ಬಚ್ಚಾ,